ಅಜ್ಜಿ ಅಜ್ಜಿ ಅಮ್ಮ ಏನು ಅಕ್ಕ ಏನು ಎಲ್ಲಿಗೆ ಹೋಗ್ಯಾರ ಅಜ್ಜಿ? ಮನೆಯಾಗೆ ಇಲ್ಲ. ನಿಮ್ಮ ಅಕ್ಕ ಯಾಕೆ ಗಂಡನ ಮನೆಗೆ ಹೋಗ್ಯಾವಳೆ? ಅವಳನ್ನ ಬಿಟ್ಟು ಬರ್ತೀನಿ ಅಂತ ನಿಮ್ಮ ಅಮ್ಮನೇ ಹೋಗ್ಯಾಳ ಅವಳ ಜೊತೆಗೆ. ಯಾಕಪ್ಪ? ಹೋಗು ಉಣ್ಣೋಗು, ಅಡ್ಗೆ ಮಾಡಿದ್ದೀನಿ. ಉಂಡು ಹೋಗು. ಅಲ್ಲೆಲ್ಲ ನಾನು ಆಟ ಆಡೋಕೆ ಹೋಗಿ. ಬಿಸ್ಲಾಗ ಆಡ್ಬೇಡ, ನೆಳ್ಳಾಗ ಆಡ್ರಿ. ಹಂಗ ಯಾವ್ರಜ್ಜಿ ಅಕ್ಕಯ್ಯರ್ ಗಂಡರೂರು? ನಾನು ಎಂದು ಹೋಗಿಲ್ಲ ಕಣಜ್ಜಿ ಅವ್ರ ಊರಿಗೆ. ನಾವು ಹೋಗೋಣ ಬಾರಜ್ಜಿ, ಹೋಗಿ ನೋಡ್ಕೆ ಬರೋಣ ಹೆಂಗೈತಿ ಅವ್ರ ಊರು ಅಂತಾನ. ಅಯ್ಯೋ, ಇವಾಗ ನಿಮ್ಮ ಅಮ್ಮ ಏನು ನಿಮ್ಮ ಅಕ್ಕ ಏನು ಹೋಗ್ಯವ್ರಿ. ಅಲ್ಲಿಂದ ಏನಾಗೈತೋ ಏನೋ ಯಾರಿಗ್ ಗೊತ್ತು. ಮನೆಗೆ ಬಿಟ್ಕೊಂಡವ್ರ ಇಲ್ವೋ ಅವ್ರ ಅತ್ತೇನೋ ಗಂಡನು. ಅವಾಗ್ಲೇನೆ ಆಸ್ತಿ ಎಲ್ಲ ಕಳ್ಕೊಂಡವನೇ ಗಂಡ ಅಂತ ಹೇಳಿ ಬಿಟ್ಟರೆ ಬಂದಿದ್ಲು. ಈಗ ತಿರ್ಗಾ ಶ್ರೀಮಂತ ಆಗ್ಯವನೆ ಅಂತಾನ ನಿಮ್ಮ ಅಕ್ಕ ಹೋಗ್ಯವಳೆ. ಇಲ್ಲ ಅದು ಅಲ್ದೇನೆ ಕೂಲಿ ಹೋಗ್ಬೇಕಾಗುತ್ತೆ ಅಂತ ಹೇಳಿ ತಪ್ಪಿಸ್ಕೆಮಕ್ಕೆ ಅಲ್ಲಿಗೆ ಹೋದ್ಲು. ಅಲ್ಲಿ ಏನಾಗೈತೋ ಏನೋ ಯಾರಿಗ್ ಗೊತ್ತು. ಇರು, ನಿಮ್ಮ ಅಕ್ಕಯ್ಯ ಅವ್ರ ಮನೆಗೆ ಹೋಗ್ಲಿ, ನಿಮ್ಮ ಅಮ್ಮ ಗೊತ್ತಾಳಲ್ಲ. ಆಮೇಲೆ ನಾವು ಇನ್ನೊಂದು 6 ಬಿಟ್ಕೊಂಡು ಆಮೇಲೆ ನೋಡ್ಕೊಂಬರಕ್ ಹೋಗೋಣ. ರಾಣಿ, ನಾನು ನಿಮ್ಮ ಅತ್ತೆನ ಸರಿಯಾಗಿ ಕೊಡಗುತ್ತಿದ್ದೆ. ಏನ್ ಮಾಡ್ತೀಯ? ಹೋದ್ರೆ ಹೋಗ್ಲಿ ಅಂತ ಹೇಳಿ ಸುಮ್ಮನೆ ಬಂದಿದ್ದೀನಿ. ಇನ್ನೊಂದ್ಸಲ ಏನಾದ್ರೂ ಹೋದಾಗ ಹಿಂಗೆ ಮಾತಾಡ್ಬೇಕಲ್ಲ, ಸರಿಯಾಗಿ ಹೋಗಿತೀನಿ ಮಕ್ಕೆ. ಅಲ್ಲ, ಮನೆ ಸೊಸೆ ಮನೆಗೆ ಬರ್ದೆ ಇನ್ನೆಲ್ಲಿಗೆ ಹೋಗ್ಬೇಕು ಅಂತಾನೆ. ಅಯ್ಯೋ ಸುಮ್ಮನಿರಮ್ಮ, ನೀ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ. ಈಗಲೇ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡವ್ರಿ ನಮ್ಮ ಅತ್ತೆನೂ ನನ್ನ ಗಂಡನು. ತಿರ್ಗ ಆಮೇಲೆ ನೀನು ಮಾತಾಡಿ ಇನ್ನ ಸಿಟ್ಟ ಜಾಸ್ತಿ ಆಗಂಗ್ ಮಾಡಿಗಿಡಿಯ. ನೋಡೋಣ ಸುಮ್ಮನಿರು, 2 ದಿವಸ ಬಿಟ್ಟು ಅಪ್ಪ ಇನ್ನು ಕರ್ಕೊಂಡು ಹೋಗೋಣ. ಒಳ್ಳೆ ರೀತಿಲಿ ಮಾತಾಡಿರೆ ಬಿಟ್ಕೊಂತಾನೆ ಅನ್ಸುತ್ತೆ ನನ್ನ ಗಂಡ. ಅದಲ್ದೇನೆ ಅವ್ರ ಅಕ್ಕ ಒಂದಿಟ್ಟು ಮೆತ್ತನಾಳು. ಅವ್ಳಿಗೆ ಏನಾದ್ರೂ ಒಂದಿಟ್ಟು ಹೇಳಿರೆ ಬಿಡ್ಕೊಂಬಂಗ್ ಮಾಡ್ತಾಳೆ. ನಡಿ. ಅಯ್ಯ ಅಜ್ಜಿ, ಅಕ್ಕ ಏನು ಅಮ್ಮ ಏನು ಇಬ್ರು ಬಂದ್ರು ನೋಡಲ್ಲಿ. ಆಗಳೇ ರಾಣಿ, ಯಾಕೆ ಬ್ಯಾಗ್ ಹಿಡ್ಕೊಂಡು ಅಲ್ಲಿ ವಾಪಸ್ ಬಂದಿದ್ಯಾ? ಯಾಕೆ ನಿನ್ ಗಂಡನ ನಿಮ್ಮ ಅತ್ತೆನ ಮನೆಗೆ ಬಿಟ್ಕೊಂಬ್ಲಿಲ್ವೇಲಿ ನಿನ್ನ? ಏನಂದ್ರೆ? ಇಲ್ಲ ಕಣಜ್ಜಿ, ಮನೆಗೆ ಬಿಟ್ಕೊಂಬ್ಲಿಲ್ಲ. ನನ್ನ ಅಮ್ಮ ಇನ್ನು ಬಾಯಿಗೆ ಬಂದಂಗೆ ಬೈದು ನಮ್ಮ ಮನೆಗೆ ಬರಬೇಡ್ರಿ, ನಿಮಗೂ ನಮಗೂ ಯಾವ ಸಂಬಂಧನೂ ಇಲ್ಲ, ಹೋಗ್ತಾ ಇರ್ರಿ ಅಂತೇಳಿ ಮಕ್ ಹೊಡೆದಂಗೆ ಬೈದ್ಬಿಟ್ರು. ಅದಕ್ಕೆ ನಾವು ಇನ್ನೇನು ಮಾಡೋದು, ಅಲ್ಲಿ ಸುಮ್ಮನೆ ನಿಂತ್ಕೊಂಡಿದ್ರೆ ಎಲ್ಲ ಜನಗಳು ನೋಡಿ ನಗ್ತಾರೆ ಅಂತೇಳಿ ಅದೇ ಬಂದ್ವಿ ನಾನು ಅಮ್ಮ ಇನ್ನೂ. ಏನು ಮಾಡೋದಜ್ಜಿ ಇವಾಗ? ನಾನು ಅದಕ್ಕೆ ಕಣೆ ಅವತ್ತು ಹೇಳಿದ್ದು, ಹಿಂಗೆ ಬರಬೇಡ ಕಣೆ, ಗಂಡ ಶ್ರೀಮಂತ ಅಲ್ಲ ಅಂತೇಳಿ ಗಂಡನ ಬಿಟ್ಟು ಬಂದಿದ್ಯಲ್ಲ, ಇದು ಚೆನ್ನಾಗಿರಲ್ಲ, ಹೋಗು ಗಂಡನ ಜೊತೆಗೆ ಅಂತಾನ ನಾನು ಎಷ್ಟು ಬುದ್ಧಿ ಹೇಳ್ದೆ. ಆದರೆ ನೀನು ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡು ಇಲ್ಲೇ ಸೇರ್ಕೊಂಡೆ ತವ್ರ ಮನೆಗೆ. ಈಗ ನೋಡು ಎಂಥ ಗತಿ ಬಂದೈತಿ ನಿನಗೆ. ನಿನ್ನ ಗಂಡ ಇವಾಗ ಚೆನ್ನಾಗಿದ್ದಾನೆ, ಆಸ್ತಿ ಎಲ್ಲ ಸಂಪಾದನೆ ಮಾಡ್ಯವನಿ. ಈಗ ಹೋದ್ರೆ ಮತ್ತೆ ಯಾರು ತಾನೇ ಬಿಡ್ಕೊಂತಾರೆ ಹೇಳು? ಕಷ್ಟದಾಗಿಲ್ದೇ ಇರೋದು ಸುಖದಾಗ ಮಾತ್ರ ಬೇಕಾ ನಿನಗೆ ಗಂಡ? ಸರಿಯಾಗೆ ಮಾಡ್ಯವ್ರ ಅವರು. ನಾನು ಹೇಳ್ದಾಗ ಕೇಳಲಿಲ್ಲ ನೀನು, ಹೋಗಿ ಗಂಡನ ಮನೆಗೆ ಅಂತಂದ್ರೆ ಹೋಗಲಿಲ್ಲ. ಅತ್ತೆ, ನನ್ನ ಮೇಲೆ ಯಾಕೆ ಗೂಬೆ ಕೂರಿಸ್ತಾ ಇದೆಯಾ? ನಾನೇನೇನು ಹೋಗ್ಬೇಡ ಅಂತ ಹೇಳಿ ಅವಳನ್ನ ಕಾಲಿಟ್ಕೊಂಡಿದ್ದ? ಏನೋ ನಾನು ಹೇಳ್ದೆ, ನೀನು ಬಿಟ್ಟು ಬಂದ್ರೆ ನಿನ್ ಗಂಡ ಮತ್ತೆ ಆಸ್ತಿ ಸಂಪಾದನೆ ಮಾಡ್ತಾನೆ, ನೀನೇನಾದ್ರೂ ಅವನ ಜೊತೆಗೆ ಇದ್ರೆ ಅವನಿಗೆ ಆಟ ಬರಲ್ಲ, ಛಲ ಬರಲ್ಲ, ಸಂಪಾದನೆ ಮಾಡಲ್ಲ ಅಂತ ಹೇಳಿ ಇಲ್ಲೇ ಇರಿಸ್ಕೊಂಡು ಇರಮ್ಮ, ಅವ್ನು ಸಂಪಾದನೆ ಮಾಡ್ಲಿ ಆಮೇಲೆ ಹೋಗಿವೆಂತೆ ಅಂತಾನೆ. ಅಲ್ಲ, ಅವ್ರ ಅಪ್ಪ ಮಾಡಿರೋ ತಪ್ಪಿಗೆ ನನ್ನ ಮಗಳೇ ಅಲ್ಲಿ ಹೋಗಿ ಕಷ್ಟಪಟ್ಟು ಅಯ್ಯೋ ಅನ್ಬೇಕು ಹೇಳು? ನನ್ನ ಮಗಳೇನ್ ತಪ್ಪು ಮಾಡಿದ್ದಾಳೆ? ಅವ್ರ ಅಪ್ಪ ಮಾಡಿರೋ ತಪ್ಪಿಗೆ ಯಾವ ಶಿಕ್ಷೆ ಅನುಭವಿಸ್ಲಿ? ನನ್ನ ಮಗಳಿಗೆ ಯಾಕೆ ಬೇಕು ಅಂತ ಕರ್ಮ? ಅದಕ್ಕೆ ಈಗ ಶ್ರೀಮಂತ ಆಗ್ಯವನೆ, ಈಗ ಗಂಡನ ಜೊತೆಗೆ ಬಾಳ್ವೆ ಮಾಡ್ತೀನಿ ಅಂತ ಹೋಗ್ಯವಳೆ. ಇವಳದೇನು ತಪ್ಪಿಲ್ಲ ಅದ್ರಾಗೆ. ಅದ್ರ ತಪ್ಪೆಲ್ಲ ಇರೋದು ಅವ್ನು ರಮೇಶಂದು ಅವ್ರ ಅಪ್ಪ ಮಾಡಿರೋ ತಪ್ಪಿಗೆ ಅವರು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ನನ್ನ ಮಗಳಿಗೂ ಅಂತ ಶಿಕ್ಷೆ ಆಗದ್ ಬೇಡ ಅಂತ ಹೇಳಿನಿ ಮತ್ತೀಗ ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ದು. ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತೀಯ ಕಾಣತ್ತೆ. ಹೂ ಕಣಜ್ಜಿ, ಅಮ್ಮ ಹೇಳೋದು ಸರಿಯಾಗಿ ಐತೆ ತಾನೆ. ಅವ್ರ ಅಪ್ಪ ಆಸ್ತಿ ಕಳೆದಿರೋದು ಎಲ್ಲ ಅಡೈಕಿ ಜೂಜಾಡಿ ಸೋತಿರೋದು ಅವ್ರ ಅಪ್ಪಯ್ಯ ಸೋತಿರೋದಕ್ಕೆ ಅವ್ರು ಕಷ್ಟಪಡ್ಲಿ, ನಾನೇ ಕಷ್ಟಪಡ್ಬೇಕು? ನನಗೂ ಅದಕ್ಕೂ ಏನ್ ಸಂಬಂಧ ಹೇಳು? ಅದಕ್ಕೆ ನಾನು ಬಿಟ್ಟು ಬಂದಿದ್ದು. ನೀನು ನಮ್ಮನ್ನೇ ಬೈತಿಯಲ್ಲ. ನಾನು ಅವನು ದೊಡ್ಡ ಶ್ರೀಮಂತ ಚೆನ್ನಾಗಿದ್ದಾರೆ ಅಂತಾನೆ ನಾನು ಎಲ್ಲ ತಿಳ್ಕೊಂಡೆ ಅವನ ಮದ್ವೆ ಆಗಿದ್ದು. ಆದ್ರೆ ಈ ತರ ಮೋಸ ಆದ್ಮೇಲೆ ಯಾರು ತಾನೇ ಜೀವನ ಮಾಡ್ತಾರೆ ಹೇಳಜ್ಜಿ ನೀನು? ನೀನ್ ಹೇಳೋದು ಸರಿಯಾಗೈತಾ? ಶ್ರೀಮಂತ ಅಂತ ಮದ್ವೆ ಆದ್ಲಂತೆ, ಅವನು ಬಡವ ಅಂತ ಗೊತ್ತಾದ ಹೇಳ್ಕೇನೆ ಬಿಟ್ಟು ಓಡ್ ಬಂದ್ಲಂತೆ. ಈಗ ಮತ್ತೆ ಶ್ರೀಮಂತ ಆಗ್ಯವನೆ ಅಂತ ಮತ್ತೆ ಓಡೋದ್ಲಂತೆ. ಇದನ್ನ ಯಾರಾದ್ರೂ ಸಂಸ್ಕಾರಸ್ಥ ಹೆಂಗಸರು ಮಾಡ್ತಾರೇನಿ ಮದ್ವೆ ಆದ್ಮೇಲೆ? ಮದ್ವೆ ಆದ್ಮೇಲೆ ಗಂಡ ಎಂತನಾಗಿದ್ರು ಅವನು ಗಂಡನ ಜೊತೆಗೆ ಇರ್ಬೇಕು, ಗಂಡನ ಸುಖದಾಗೆ ಕಷ್ಟದಾಗೆ ಭಾಗ್ಯ ಆಗ್ಬೇಕು. ಅವಳೇ ನಿಜವಾದ ಹೆಂಡ್ತಿ. ಮತ್ತೆ ಇವಾಗ ನಿಮ್ ಕತೆ ಪುರಾಣ ಏನು ಬೇಕಾಗಿಲ್ಲ. ನನ್ ಗಂಡ ಎಲ್ಗೋದ್ರು ಹೇಳು, ಈಗ ಅವ್ರನ್ನ ಕರ್ಕೊಂಡು ಹೋದ್ರೆ ಅವರು ಮಾತಾಡ್ತಾರೆ. ಅವ್ರು ಹೇಳಿರೇನಾದ್ರೂ ಕೇಳ್ತಾರೆ ಅನ್ಸುತ್ತೆ. ಅವ್ರು ಮನೆಗೆ ಸೇರಿಸ್ತಾರೆ ನಮ್ಮ ರಾಣಿನ. ಎಲ್ಗೋದ್ರ ಅವರು? ಸುಂದ್ರ, ನಿಮ್ಮಪ್ಪ ಎಲ್ಗೋತಾ? ಅಪ್ಪ ಯಾವ ಅಲ್ದಕ್ವತ್ತು ಸೀಮೆ ಹಸನ ಹಿಡ್ಕೊಂಬ ಅಂತ ಹೇಳೋತು ಕಣಮ್ಮ. ಈಗ ಹೆಂಗು ನೀನೇ ಬಂದಿದ್ಯಲ್ಲ, ದಿನ ನೀನೇ ತಾನು ಹಿಡ್ಕೊಂಡು ಹೋಗ್ತಾ ಇದ್ದಿದ್ದು, ನೀನೇ ಹಿಡ್ಕೊಂಡು ಹೋಗು. ಮುಚ್ಕೊಂಡು ಹಿಡ್ಕೊಂಡು ಹೋಗು. ವಾಲ್ತಾಗಿದ್ರೆ ನಿಮ್ಮ ಅಪ್ಪಯ್ಯ ಅಮ್ಮ ಕರಿತಾ ಇದ್ದೆ ಬರ್ಬೇಕಂತ ಹೇಳಿ ಸೀಮೆ ಹಸನ ಅಲ್ಲಿ ಕಟ್ಟಾಕಿ ನಿಮ್ಮ ಅಪ್ಪನ ಕರ್ಕೊಂಡು ಬರೋಗ್ ಹೋಗಿ. ಹೋಗ.
ಹೋಗಮ್ಮ ಅದು ಗುದ್ದಕ್ ಬರುತ್ತ ನನ್ನ ನೀನೇ ತಾನು ಹಿಡ್ಕೊಂಡು ಹೋಗ್ತಿದ್ದಾಳೆ ಇಷ್ಟು ದಿನನ ನೀನೇ ಮೇಸ್ತಿ ಅಂತಾನೆ ಅಪ್ಪ ತಂದು ಕೊಟ್ಟಿದ್ದು ನಿನಗೆ. ಇವಾಗ ನನ್ನ ಹಿಡ್ಕೊಂಡು ಹೋಗೋಂತೀಯ. ಈಗ ಹೆಂಗು ನೀನು ಬಂದೇ ಇದೆಯಲ್ಲ, ನೀನೇ ಹಿಡ್ಕೊಂಡು ಹೋಗು. ನಿನ್ನ ಕೆಲಸನ ನನಗೆ ಹೇಳ್ತೀಯ. ನಾನು ಹಿಡ್ಕೊಂಡೋಗಲ್ಲ ಬಿಡು. ಹೆಂಗ ಬಂದು ಅಪ್ಪಯ್ಯ ನನ್ನ ಕೇಳಿರಿ, ಅಮ್ಮಯ್ಯನೇ ಬಂದಿತ್ತಲ್ಲ ಅದಕ್ಕೇನೆ ಅಮ್ಮ ಹಿಡ್ಕೊಂಡು ಹೋಗ್ದಂತ ಸುಮ್ಮನೆ ಅದೇ ಅಂತ ಹೇಳ್ತೀನಿ. ಅವಾಗ ಅಪ್ಪಯ್ಯ ನಿನ್ನೆ ಒಯ್ಯೋದು, ಯಾಕೆ ಹಿಡ್ಕೊ ಬರಲಿಲ್ಲ ಅಂತಾನ. ಏಯ್ ನೀನೇನು ಮಾಡ್ತೀಯ? ತಿಂದು ಸುಮ್ಮನೆ ಊರು ಸುತ್ತುತ್ತೀಯಲ್ಲ ನೀನು. ಏನೇನು ಕೆಲಸ ಮಾಡಲ್ಲ. ಹೋಗು ಹಿಡ್ಕೊಂಡೋಗಿ ನಿಮ್ಮ ಅಪ್ಪಯ್ಯನ ಕರೆದು ಬರೋಗು. ಅಮ್ಮಯ್ಯನು ರಾಣಿನೂ ಬಂದೇವ್ರೆ ಹೋಗ್ಬೇಕಂತೆ ಅಂತ ಹೇಳಿ ಕರ್ಕೊಂಬರೋಗ. ಹೋಗ್ಲಿಲ್ಲ ಅಂತಂದ್ರೆ ನೋಡಿವಾಗ ಕಪ್ಪಾಳ್ಕೊಂಡು ಬಾರಿಸ್ತೀನಿ. ನೀನೇನ ಕಾಪಾಡಕ್ ಒಯ್ದ್ರೆ ಅಪ್ಪಯ್ಯ ಬಂದಾಗ ಹೇಳಿ, ನಾನು ನಿನ್ನ ಒಯ್ಸ್ತೀನಿ ಅಪ್ಪಯ್ಯ ಕೊಟ್ಟಿ. ಏ ಜಯಮ್ಮ ಸುಮ್ಮನೆ ನಿಂತಾಳೆ. ನೀನ್ ಮಾಡೋ ಕೆಲ್ಸಕ್ಕೆ ಆ ಹುಡುಗ ಬೇರೆ ಹೇಳ್ತಾಳೆ. ಏನೇ ಮಾಡ್ತೀವಿ ಇವಾಗ? ಈಗೇನು ಕೆಲ್ಸ ಇಲ್ಲ ತಾನೆ? ಸೀಮೆ ಹಿಡ್ಕೊಂಡು ಹೋಗು ಹೊಲ್ತಾಕಿ. ಹೆಂಗುನು ಕೂಲಿ ಹೋಗೋದ್ರಿಂದ ತಪ್ಪಿಸ್ಕೊಂಡೆ ಇದ್ಯಾ. ಈಗ ನನ್ನ ಮಗ ಬಂದ್ರೆ ಏನೂ ಇಲ್ಲ. ಹೆಂಗ್ ಗೊತ್ತಿ, ತಾಯಿ ಮಗಳು ಇಬ್ರು ವಾಪಸ್ ಬಂದಿದ್ರ, ಗಂಡನ ಮನೆಗೆ ಸೇರಿಸಿಲ್ಲ. ತಿರ್ಗಾ ಕೂಲಿ ಹೋಗ್ರಿ, ಸಂಪಾದನೆ ಮಾಡ್ರಿ ದುಡ್ಡ. ಇನ್ನ ಬಾಕಿ ಎಷ್ಟು ಕೊಡ್ಬೇಕು ಅಷ್ಟನ್ನ ಮತ್ತೆ ಸಂಪಾದನೆ ಮಾಡಿ ಕೊಡ್ರಿ ಅಂತ ಹೇಳ್ತಾನೆ ನೋಡು. ಅತ್ತೆ ಸುಮ್ನಿರ್ತೀಯ? ಈಗ ಹೆಂಗನ ಕೂಲಿನ ಹೋಗೋದ್ ಬೇಡ, ತರಕಾರಿನ ಮಾರೋದ್ ಬೇಡ ಅಂತಾನ ಹೇಳವ್ರ ಅವ್ರು. ಅದೇನೋ ಹೇಳ್ತಾರಲ್ಲ, ಮಳೆ ಬಿಟ್ರು ಮರ್ದನಿ ಬಿಡ್ಲಿಲ್ಲ ಅಂತ ಹೇಳಿ, ಹಂಗಾತು. ಅವರು ಏನು ಬೇಡ ಅಂತ ಹೇಳ್ದಂಗೆಲ್ಲ ನೀನು ಕೂಲಿ ಹೋಗು ಅಂತ ತಿರ್ಗಾ ಹೇಳ್ತಾ ಇದೆಯಲ್ಲ. ಸುಮ್ಮನಿರು, ನೀನೇನು ಮಾತಾಡ್ಬೇಡ ನೀನು. ಅಯ್ಯಪ್ಪಗೆ ಇಲ್ಲದೆಲ್ಲ ಹಚ್ಚಿಕ್ಬೇಡ. ಇದ್ಯಾಕ್ರೆ ಗಂಡನ ಮನೆಗೆ ಹೋಗ್ತೀವಿ ಅಂತ ಹೋದವ್ರು ಯಾಕೆ ಇಬ್ರು ವಾಪಸ್ ಬಂದಿದ್ದೀರಾ? ರಾಣಿ ಯಾಕಮ್ಮ, ಏನಾತು? ಯಾಕಮ್ಮ ರಾಣಿ ಏನಾತು? ಯಾಕೆ ನಿನ್ ಗಂಡ ಮನೆಗೆ ಬಿಡ್ಕೊಂಬ್ಲಿಲ್ವೇ? ಇಲ್ಲ ಕಣಪ್ಪ, ನಮ್ಮ ಅತ್ತೆನೂ ನನ್ನ ಗಂಡನು ಬಾಯಿಗೆ ಬಂದಂಗೆ ಬೈದು ಮನೆಗೂ ಸೇರಿಸ್ಲಿಲ್ಲ. ನಾವು ಬಾಗ್ಲಾಗೆ ನಿಂತ್ಕೊಂಡು ಅದೇ ಬಂದ್ವಿ, ನಾನು ಅಮ್ಮನೂ. ಅದಕ್ಕೆ ಕಣಮ್ಮ ರಾಣಿ, ನಿಮ್ಮ ಅಜ್ಜಿ ಹೇಳ್ತು ತಾನೆ ಗಂಡನ್ ಬಿಟ್ಟು ಹಂಗೆಲ್ಲ ಬರಬಾರ್ದು ಅಂತ ಹೇಳಿ. ನಾನು ಹೇಳ್ದೆ ಹೋಗಮ್ಮ ಗಂಡನ ಜೊತೆಗೆ ಅಂತ. ನನ್ನ ಮಾತು ಕೇಳಲಿಲ್ಲ ನೀನು. ಅವನು ಆಸ್ತಿ ಎಲ್ಲ ಸಂಪಾದನೆ ಮಾಡ್ಲಿ, ಅವಾಗ ಹೋಗ್ತೀನಿ, ಅಲ್ಲೇ ತಕ ನನ್ನ ಹೋಗು ಅಂತ ಹೇಳ್ಬೇಡ ಕಣಪ್ಪ ಅಂತಂದು. ಹೋದ್ರೆ ಹೋಗ್ಲಿ ಅಂತ ಹೇಳಿ ನಾನು ಸುಮ್ಮನಾದೆ. ಈಗ ನೋಡು ಎಂತ ಪರಿಸ್ಥಿತಿ ಬಂದೈತಿ. ನಿನ್ ಮನೆಗೆ ನೀನೇ ಹೋಗಕ್ ಆಗ್ತಿರ್ಲಿಲ್ಲ. ರೀ ಏನ್ರಿ ನಿಮ್ಗಾದ್ರು ಗೊತ್ತಾಗದ್ ಬೇಡ್ವಾ? ಅವರಪ್ಪ ಜೂಜಾಡಿ ಆಸ್ತಿನೆಲ್ಲ ಅಡ ಇಕ್ಕಿದ್ರೆ ನನ್ನ ಮಗಳು ಯಾಕೆ ಅಲ್ಲಿ ಹೋಗಿ ಕಷ್ಟಪಡ್ಬೇಕು ಅವನ್ ಕೂಟೆ? ಅದಕ್ಕೆ ಕರ್ಕೊಂಬಂದಿದ್ ನಾನು. ಅವಳು ಬಂದ್ಲು. ನೀನು ಅತ್ತೇನು ಅದನ್ನೇ ಹೇಳ್ತಿರಲ್ಲ ತಿರ್ಗಾನ, ಇವಳದೇ ತಪ್ಪು ಅಂತ ಹೇಳಿ ಗಂಡನ್ ಬಿಟ್ಟು ಬಂದಿರೋದು. ಅವ್ನ್ ಮಾಡಿರೋದೇನು ತಪ್ಪಿಲ್ವ ಹಂಗಾರೆ? ನೀನ್ ಮಾತಾಡ್ಬೇಡ, ಸುಮ್ನಿರು. ರಾಣಿಗೆ ಇಂಥ ಪರಿಸ್ಥಿತಿ ಬರಕ್ಕೆ ಒಂದ್ ರೀತಿಲಿ ನೀನೇ ಕಾರಣ. ನಿನ್ನಿಂದಲೇ ಮತ್ತೀಗ ರಾಣಿಗೆ ಇವತ್ತು ಮದ್ವೆ ಆಗಿದ್ರು ತವ್ರ ಮನೆಗೆ ಇರಂಗಾಗಿರೋದು. ಅವತ್ತು ನೀನು ನಾವೆಲ್ಲ ಬುದ್ಧಿ ಹೇಳ್ದಂಗೆನೆ ನೀನು ಬೈದು ಬುದ್ಧಿ ಹೇಳಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬತ್ತಿರ್ಲಿಲ್ಲ. ಅಪ್ಪ ಏನ್ ಮಾಡಕ್ಕಾಗುತ್ತೆ? ಅವಾಗ ನನ್ಗೆ ಹಿಂಗೆಲ್ಲ ಆಗುತ್ತೆ ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೇನೆ ಬಂದೆ. ಅದು ಅಲ್ದೇನೆ ನಾನ್ ಯಾಕೆ ಕಷ್ಟ ಪಡ್ಬೇಕು ಅನ್ನಿಸ್ತು. ಅವರಪ್ಪಯ್ಯ ಮಾಡಿರೋ ತಪ್ಪಿಗೆ ನಾನ್ ಯಾಕೆ ಶಿಕ್ಷೆ ಅನುಭವಿಸ್ಬೇಕು ಅಂತ ಹೇಳಿ ನನ್ಗೂನು ಅನ್ನಿಸ್ತು. ಅದಕ್ಕೆ ಸಿಟ್ ಮಾಡ್ಕೊಂಡು ಬೈದ್ ಬಂದೆ. ನೀನ್ ಮತ್ತೆ ಆಸ್ತಿ ಸಂಪಾದನೆ ಮಾಡಿದ್ಮೇಲೆ ಬರ್ತೀನಿ ಅಂತ ಹೇಳಿ. ನಾನ್ ಮಾಡಿದ್ರಲ್ಲಿ ಏನ್ ತಪ್ಪಾಯ್ತಪ್ಪ ನೀನೇ ಹೇಳು. ನೋಡಮ್ ರಾಣಿ, ನೀನು ನಿನ್ ಗಂಡನು ಇಷ್ಟಪಟ್ಟೆ ಮದ್ವೆ ಆಗಿದ್ದೀರಾ. ನಾವೇ ನಿನ್ ಮುಂದ್ ನಿಂತು ನೋಡ್ ಮದ್ವೆ ಮಾಡಿರೋದಲ್ಲ ಇದು. ಇಷ್ಟಪಟ್ಟು ಮದ್ವೆ ಆದ್ಮೇಲೆ ಗಂಡ ಹೆಂಡ್ತಿ ಕಷ್ಟ ಸುಖದಾಗೆ ಇಬ್ರು ಭಾಗಿಯಾಗಿ ಸಂಸಾರ ಮಾಡ್ಕೊಂಡು ಹೋಗ್ಬೇಕು. ಆವಾಗ್ಲೇ ಮತ್ತೀಗ ಸಂಸಾರ ಚೆನ್ನಾಗಿರೋದು. ನೀನ್ ಹಿಂಗೆ ನಿನ್ ಗಂಡಗೆ ಆಸ್ತಿ ಇಲ್ಲ ಅಂತ ಹೇಳಿ ಬಿಟ್ಟು ಬಂದ್ರೆ ಅವನಿಗೆ ಸಿಟ್ಟು ಬರ್ದಂಗಿರುತ್ತಾ? ನಾನೇ ಆಗಿದ್ರು ಹಂಗೆ ಮಾಡ್ತಿದ್ದೆ, ಅವನ ಜಾಗದಾಗ ನಾನಿದ್ದಿದ್ರು. ಏನು ಮಾಡೋಕ್ಕಾಗಲ್ಲ. ಒಂದ್ ಸ್ವಲ್ಪ ದಿನ ಸುಮ್ನಿರ್ರಿ, ನೋಡೋಣ, ಆಮೇಲೆ ಹೋಗಕ್ಕಾಗುತ್ತೆ. ನಾನು ಬರ್ತೀನಿ, ಮಾತಾಡಿ ಬಿಟ್ಟು ಬರ್ತೀನಿ. ನಡೀರಿ ಒಳಕ್ ಇವಾಗ. ಸರಿ, ಇವಾಗ ಬ್ಯಾಗ್ ತಗೊಂಡು ಒಳಕ್ ಹೋಗು, ನೋಡೋಣ, ಯೋಚನೆ ಮಾಡೋಣ. ಸರಿ ಕಣಪ್ಪ, ಆಯ್ತು. ಇವಳೆ ನೀನ್ ಎಲ್ಗೆ ಹೋಗ್ತಾ ಇದ್ಯಾ? ನಾನು ಎಲ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ನಾನು ಒಳಕ್ ಹೋಗ್ತಾ ಇದ್ದೀನಿ. ಇದ್ಯಾಕೆ ಹಿಂಗೆ ಕೇಳ್ತಾ ಇದ್ಯಾ? ನೀನು ಒಳಕ್ ಹೋಗ್ಬೇಡ, ಸೀಮೆಸನ ಉಪವಾಸ ಕಟ್ಟಾಕಿದ್ದೀನಿ. ಸುಂದ್ರಿಗೆ ಹೇಳಿದ್ದೆ ಹಿಡ್ಕೊಂಬರೋ, ಅಲ್ಲೆಲ್ಲಾದ್ರೂ ಹಗ್ಗ ಕಟ್ಟಾಕನ ಮೇಯುತ್ತೆ ಅಂತಾನ. ಅವ್ನು ಯಾಕೆ ಹೊಡ್ಕೊಂಬರ್ಲಿಲ್ವಲ್ಲ, ನಾನೇ ಹೊಡ್ಕೊಂಡು ಹೋಗೋಣ ಅಂತ ಬಂದೆ. ಈಗ ಹಂಗು ನೀವು ಬಂದಿದ್ದೀರಲ್ಲ, ಸೀಮೆಸ ಮೇಯ್ಸ್ಕೊಂಬರೋದು ನಿಂದೆ ಕೆಲಸ. ಹೋಗು, ಹೊಡ್ಕೊಂಡೋಗಿ ಮೇಯ್ಸ್ಕೊಂಬರೋಗಿ ಹೋಗಿ ನೀನು. ಸೀಮೆಸ ಮೇಸಕ್ ಹೋಗ್ಬೇಕಾ ನಾನು? ಅಯ್ಯೋ, ನನಗಂತೂ ಅಲ್ಲಿ ಬೇರೆ ಜಗಳ ಆಡ್ ಬಂದು ಸುಸ್ತಾದಂಗೆ ಆಗೈತಿ. ಈಗ ಸೀಮೆಸ ಮೇಸಕ್ ಹೋಗು ಅಂತಂದ್ರೆ ನನ್ನ ಕೈಲಾಗಲ್ಲ. ನೀನೇ ಹಿಡ್ಕೊಂಡು ಹೋಗು, ಸುಂದ್ರನ್ ಕರ್ಕೊಂಡು ಹೋಗು. ಅವ್ನು ಅಲ್ಲೆಲ್ಲಾನ ಬದಿನಾಗ ಹಿಡ್ಕೊಂತಾನೆ ಮೇಯ್ತೈತೆ ಅದೆಲ್ಲಾನ. ತೀರ ನಾಳೆ ಕೊಡ್ಕೊಂಡು ಹೋಗ್ತೀನಿ ನಾನು. ಈಗ ನನ್ನ ಕೈಲೂ ಆಗಲ್ಲ. ನಾನು ಅಲ್ಲೇನೆ ಹೊಲ್ದಕ್ಕೆ 2-3 ಸರಿ ಓಡಾಡಿದ್ದೀನಿ. ಸುಂದ್ರನೂ ಸರಿಯಾಗಿ ಮೇಯ್ಸ್ಕೊಂಬರಲ್ಲ, ಅವನಿಗೆ ಗೊತ್ತಾಗಲ್ಲ. ಆಮೇಲೆ ಯಾರಾದ್ರೂ ಕಂಡರು ಹೊಲ್ದಕ್ಕೆ ಬಿಟ್ಬಿಡ್ತಾನೆ. ಸುಮ್ಮನೆ ನೀನೇ ಹೋಗಿ ಮೇಯ್ಸ್ಕೊಂಬರೋಗು. ಸುಮ್ಮನೆ ಹೋಗು, ಮಾತಾಡಬೇಡ ನೀನು. ಸರಿ ಆದ್ಬಿಡು, ಹೊಡ್ಕೊಂಡು ಹೋಗ್ತೀನಿ. ನನಗಂತೂ ಎಲ್ಲಿಂದ ಎಲ್ಲಿ ತಕನ ಕಷ್ಟ ತಪ್ಪಿದ್ದೆ ಅಲ್ಲ, ಹೋಗತ್ತ. ಈ ಸೀಮೆಸನ ಮೊದ್ಲು ಯಾಕನ ಮಾರ್ ಬಿಡ್ಬೇಕತ್ಲಾಗಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಾಗ ಸಿಗ್ತೀವಿ. ನಮಸ್ಕಾರ.